ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ತಿಳಿದ ಹಾಗೆ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಮುಖವಾಗಿ KS, PSI, ಗ್ರೂಪ್ ಸಿ, RRB, NTPC ಹಾಗೂ ರಾಜ್ಯದ ಇನ್ನಿತರ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ವಿಷಯಗಳ ತರಗತಿಗೆ ಸಂಬಂಧಿಸಿದಂತೆ ಪ್ರಮುಖವಾದ ತರಗತಿಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಸ್ನೇಹಿತರೆ, ನಾವು ತೆಗೆದುಕೊಳ್ಳುವಂಥ ಈ ಒಂದು ತರಗತಿಯು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ಮುಖ್ಯವಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಒಂದು ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ರಶ್ನೆಯು ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ. ಸ್ನೇಹಿತರೆ, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೇಕೆ ತಡ, ಇವತ್ತಿನ ಒಂದು ತರಗತಿಯ ಪ್ರಚಲಿತವಾದ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖವಾದ ಮಹತ್ವದ ಪ್ರಚಲಿತ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರವ್ಯಾಪಿ SIR ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು? ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ SIR ಎಂಬ ವಿಶೇಷ ಪ್ರಕ್ರಿಯೆಗೆ ಚಾಲನೆ ನೀಡಿದವರು ಯಾರು? SIR ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ಸ್ 1 ಅಮಿತ್ ಶಾ ಅಂತಿದೆ, ಎರಡನೇ ಆಪ್ಷನ್ಸ್ ನರೇಂದ್ರ ಮೋದಿ ಅಂತಿದೆ, ಮೂರನೇ ಆಪ್ಷನ್ಸ್ ದ್ರೌಪದಿ ಮುರ್ಮು ಅಂತಿದೆ ಹಾಗೂ ಕೊನೆಯ ಆಪ್ಷನ್ಸ್ ಜ್ಞಾನೇಶ್ ಕುಮಾರ್ ಅಂತಿದೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ನಾಲ್ಕನೇ ಆಪ್ಷನ್ಸ್ ಜ್ಞಾನೇಶ್ ಕುಮಾರ್ ಸರಿಯಾಗಿದೆ. ಅಂದ್ರೆ ಜ್ಞಾನೇಶ್ ಕುಮಾರ್ ಅವರು ಇತ್ತೀಚೆಗೆ ರಾಷ್ಟ್ರವ್ಯಾಪಿ SIR ಪ್ರಕ್ರಿಯೆಗೆ ಚಾಲನೆ ನೀಡಿದರು. SIR ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ. ಹಾಗಾದ್ರೆ ಸ್ನೇಹಿತರೆ, ಈ SIR ಎಂದರೇನು, ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಇದು ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ತುಂಬಾ ಮಹತ್ವದಾಗಿರುತ್ತದೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದ ಹಾಗೆ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಅಂದರ್ಥ. ಇತ್ತೀಚೆಗೆ ಏನ್ ಮಾಡಿದ್ರಂದ್ರ ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರಾದಂತ ಎನ್ ಜ್ಞಾನೇಶ್ ಕುಮಾರ್ ಅವರು ಏನ್ ಮಾಡಿದ್ರಂದ್ರ ನವದೆಹಲಿ ಏನ್ ಮಾಡಿದ್ರಂದ್ರ ರಾಷ್ಟ್ರವ್ಯಾಪಿ SIR ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಯಾರು? ಜ್ಞಾನೇಶ್ ಕುಮಾರ್ ಅವರು ಏನ್ ಮಾಡ್ತಾರ ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿಯಾದಂಥ SIR ಪ್ರಕ್ರಿಯೆಗೆ ಚಾಲನೆ ನೀಡಿದರು. SIR ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ. ಓಕೆನಾ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು, ಈ ಒಂದು ಚಿತ್ರದಲ್ಲಿ ನಾನು ಹಾಕಿದ್ದೇನೆ. ಏನಂದ್ರೆ ವಾಟ್ ಈಸ್ SIR ಅಂದ್ರೆ ಏನಂತ ಕೇಳಿದ್ರೆ SIR ಎಂದರೆ ಏನಂತ ಕೇಳಿದರೆ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಅವಾಗಲೇ ಹೇಳಿದಾಗೆ ವಿಶೇಷ ತೀವ್ರ ಪರಿಷ್ಕರಣೆ. ಏನು SIR ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ. ವಿಶೇಷ ತೀವ್ರ ಪರಿಷ್ಕರಣೆ. ಹಾಗಾದ್ರೆ ಸ್ನೇಹಿತರೆ, SIR ಅನ್ನು ಯಾಕೆ ಜ್ಞಾನೇಶ್ ಕುಮಾರ್ ಅವರು ಜಾರಿಗೆ ತಂದರು? ರಾಷ್ಟ್ರವ್ಯಾಪಿನೂ ಅದರಲ್ಲಿ ರಾಷ್ಟ್ರವ್ಯಾಪಿ ದೇಶಾದ್ಯಂತ ಯಾಕೆ ಇದನ್ನೊಂದು ಜಾರಿಗೆ ತಂದರು ನೋಡೋಣ. ಇಲ್ಲಿ ನೀವು ನೋಡಬಹುದು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈಸ್ ಎ ಹೌಸ್ ಟು ಹೌಸ್ ವೆರಿಫಿಕೇಶನ್ ಆಫ್ ದಿ ವೋಟರ್ ಲಿಸ್ಟ್. ಅಂದ್ರೆ ಏನಂದ್ರ SIR ಎಂಬುದು ಏನೈತಲ್ಲ, ಇದು ಮತದಾರರ ಪಟ್ಟಿಯ ಮನೆ ಪರಿಶೀಲನೆಯಾಗಿದೆ. ಏನಿದೊಂದು ಹೌಸ್ ಟು ಹೌಸ್ ಅಂದ್ರೆ ಮತದಾರರ ಪಟ್ಟಿಯ ಒಂದು ಮನೆಯ ಪರಿಶೀಲನೆ ಆಗಿದೆ. ಯಾವುದು? SIR. ಸೊ ಇಲ್ಲಿ ನೀವು ನೋಡ್ಬೋದು, ಎಲೆಕ್ಷನ್ ಆಫೀಸರ್ಸ್ ವಿಸಿಟ್ ಎವ್ರಿ ಹೌಸ್ ಹೋಲ್ಡ್ ಟು ರೀಕನ್ಫರ್ಮ್ ವೋಟರ್ ಡೀಟೇಲ್ಸ್ ಅಂಡ್ ಅಪ್ಡೇಟ್ ರೆಕಾರ್ಡ್ಸ್ ವಿತ್ ಪ್ರೆಸ್ ಇನ್ಫಾರ್ಮೇಶನ್. ಅಂದ್ರೆ ಏನಂದ್ರ ಮತದಾರರ ವಿವರಗಳನ್ನು ಮರು ದೃಢೀಕರಿಸಲು ಮತ್ತು ಹೊಸ ಮಾಹಿತಿಯೊಂದಿಗೆ ದಾಖಲೆಗಳನ್ನು ನವೀಕರಿಸಲು ಚುನಾವಣಾ ಅಧಿಕಾರಿಗಳು ಏನ್ ಮಾಡ್ತಾರಂದ್ರ ಪ್ರತಿ ಮನೆಯವನಿಗೆ ಏನ್ ಮಾಡ್ತಾರಂದ್ರ ಭೇಟಿ ನೀಡುತ್ತಾರೆ. ಸೊ SIR ಅಂದ್ರೆ ಏನಂದ್ರ ಮತದಾರರ ಪಟ್ಟಿಯ ಮನೆಯ ಪರಿಷ್ಕರಣೆಯಾಗಿದೆ. ಓಕೆನಾ? ಇದರ ಒಂದು ಇನ್ನೊಂದು ಸ್ವಲ್ಪ ಮಾಹಿತಿ ನೋಡೋಣ. ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಾದಂಥ ಎನ್ ಜ್ಞಾನೇಶ್ ಕುಮಾರ್ ಅವರು ಏನ್ ಮಾಡ್ತಾರಂದ್ರ 2025 ಅಕ್ಟೋಬರ್ 27ರಂದು ನವದೆಹಲಿಯಲ್ಲಿ ಒಂದು ರಾಷ್ಟ್ರವ್ಯಾಪಿ SIR ಪ್ರಕ್ರಿಯೆಗೆ ಚಾಲನೆ ನೀಡುತ್ತಾರೆ. ಯಾರು? ಎನ್ ಜ್ಞಾನೇಶ್ ಕುಮಾರ್ ಅವರು. ಇವರು ಯಾರು? ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದಂಥ ಎನ್ ಜ್ಞಾನೇಶ್ ಕುಮಾರ್ ಅವರು 2025 ಅಕ್ಟೋಬರ್ 27ರಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ SIR ಪ್ರಕ್ರಿಯೆಯನ್ನು ಘೋಷಿಸಿದರು. ಹಾಗಾದ್ರೆ SIR ಏನಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಹಾಗಾದ್ರೆ ಇದರ ಒಂದು ಉದ್ದೇಶ ಏನಂದ್ರ, ಇದರ ಒಂದು ಕಾರ್ಯವೇನು? SIR ಅದರ ಉದ್ದೇಶ ಅಥವಾ ಕಾರ್ಯ ಅಂದ್ರ ಭಾರತೀಯ ನಾಗರಿಕರನ್ನು
ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆಯೇ ಅಥವಾ ಯಾವುದೇ ಅನರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಭಾರತದ ಚುನಾವಣಾ ಆಯೋಗವು ಕೈಗೊಂಡ ಒಂದು ಪ್ರಮುಖ ವ್ಯಾಯಾಮವಾಗಿದೆ. ಅಂದ್ರೆ ಈಗಾಗಲೇ ಯಾರೆಲ್ಲ ಮತದಾರ ಪಟ್ಟಿಯಲ್ಲಿದ್ದಾರೆ ಅವರ ಒಂದು ಮರು ಎಣಿಕೆ ಮಾಡುತ್ತದೆ ಮತ್ತು ಯಾರು ಅನರ್ಹ ಮತದಾರರನ್ನು ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಒಂದು ವೇಳೆ ಮತದಾರರ ಪಟ್ಟಿಗೆ ಅನರ್ಹರಾಗಿದ್ದರೆ ಅವರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವ ಒಂದು ಪ್ರಮುಖ ಉದ್ದೇಶದಿಂದ ಜ್ಞಾನೇಶ್ ಕುಮಾರ್ ಅವರು ಏನ್ ಮಾಡಿದ್ರಂದ್ರ ವಿಶೇಷ ತೀವ್ರ ಪರಿಷ್ಕರಣೆಗೆ ಘೋಷಣೆ ಮಾಡಿದ್ರು. ಇದು ದೇಶಾದ್ಯಂತ ಜಾರಿಗೆ ಬಂದಿದೆ. ಓಕೆನಾ? ಓಕೆ, ನೋಡೋಣ ಸ್ನೇಹಿತರೆ, ಇತ್ತೀಚೆಗೆ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ ಅಧಿಕೃತ ಪ್ರಕಟಣೆಯ ಪ್ರಕಾರ ಪರಿಷ್ಕರಣೆ ಪ್ರಕ್ರಿಯೆಯ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಅನರ್ಹ ಮತದಾರರನ್ನು ತೆಗೆದು ಹಾಕಲಾಗಿದೆ. ಅಂದ್ರೆ ಇತ್ತೀಚೆಗೆ ಚುನಾವಣಾ ಆಯೋಗ ಏನ್ ಮಾಡ್ತಂದ್ರ ಅಧಿಕೃತ ಒಂದು ಮತದಾರರ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ಈ ಒಂದು ಮತದಾರರ ಡಾಟಾ ಅಥವಾ ಅಂಕಿಅಂಶಗಳ ಪ್ರಕಾರ ಅತಿ ಹೆಚ್ಚು ಸಂಖ್ಯೆಯ ಅನರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ಹಾಗಾದ್ರೆ ಈ ಅನರ್ಹ ಮತದಾರರು ಯಾರಂದ್ರೆ ಇತ್ತೀಚೆಗೆ ನೀವು ಸುದ್ದಿಯಲ್ಲಿ ಗಮನಿಸಬಹುದು, ಅಕ್ರಮ ವಲಸಿಗರಂತೂ ಬರುತ್ತಾರೆ. ಯಾರು? ಅಕ್ರಮ ವಲಸಿಗರು. ಅಕ್ರಮ ವಲಸಿಗರು ಯಾರಂದ್ರೆ ಈ ಬಾಂಗ್ಲಾದೇಶದಿಂದ ಇರಬಹುದು ಅಥವಾ ಬೇರೆ ದೇಶಗಳಿಂದ ಅವರು ಅಕ್ರಮವಾಗಿ ನಮ್ಮ ದೇಶವನ್ನು ಪ್ರವೇಶಿಸಿ ನಮ್ಮ ದೇಶದಲ್ಲಿದ್ದುಕೊಂಡು ಕೆಲವೊಂದಿಷ್ಟು ಜನರ ಸಹಾಯವನ್ನು ಪಡೆದುಕೊಂಡು ನಮ್ಮ ದೇಶದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳುವುದು ಅಕ್ರಮ ವಲಸಿಗರೆಂದು ಕರೆಯುತ್ತಾರೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿರುವುದಂದ್ರೆ ಬಾಂಗ್ಲಾದೇಶದ ಮತದಾರರು. ಯಾರು? ಬಾಂಗ್ಲಾದೇಶದ ಅನೇಕ ಪ್ರಜೆಗಳು ಭಾರತದ ಒಳಗೆ ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಎಂದು ವದಂತಿ ಎದ್ದಿದೆ. ಅಂತಹ ಬಾಂಗ್ಲಾದೇಶರನ್ನು ಹೊರಗೆ ಹಾಕಲು ಕೂಡ ಈ ಒಂದು ಮತದಾರರ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ. ಇದು ತುಂಬಾ ಮಹತ್ವದಾಗುತ್ತದೆ ಎಂದು ಹೇಳಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ಭಾರತದಾದ್ಯಂತ ಸುಮಾರು 6 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪೂರ್ಣಗೊಂಡಿದೆ. ಒಟ್ಟಾರೆಯಾಗಿ ಭಾರತ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದಂತಹ ಈ SIR ಪ್ರಕ್ರಿಯೆಯಲ್ಲಿ ಪ್ರಸ್ತುತ 6 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನ್ ಮಾಡಿದ್ರೆ ಮತದಾರ ತೀವ್ರ ಪರಿಷ್ಕರಣೆ ಪಟ್ಟಿ ಪೂರ್ಣಗೊಂಡಿದೆ. ಮತದಾರರ ಪಟ್ಟಿಗಳಲ್ಲಿ ಏನಂದ್ರ ಅತ್ಯಂತ ಗಮನಾರ್ಹ ಬದಲಾವಣೆಗಳನ್ನು ದಾಖಲಿಸಲಾಗಿದೆ. ಈ 6 ರಾಜ್ಯಗಳಲ್ಲಿ ಗುಜರಾತ್ ರಾಜ್ಯದಲ್ಲಿ ಏನಾಯ್ತಂದ್ರ ಅತಿ ಹೆಚ್ಚು ನಿವ್ವಳ ಅಳಿಸುವಿಕೆಯನ್ನು ದಾಖಲಿಸಲಾಗಿದೆ. ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚು ಅಕ್ರಮ ಹೆಸರು ಅಂದ್ರೆ ಮತದಾರ ಪಟ್ಟಿಯಲ್ಲಿ ಹೆಸರು ಪಡೆದಂತ ವ್ಯಕ್ತಿಗಳ ಹೆಸರನ್ನು ಏನ್ ಮಾಡಂತ ತೆಗೆದು ಹಾಕಲಾಗಿದೆ. ಯಾವ ರಾಜ್ಯದಲ್ಲಿ? ಗುಜರಾತ್ ರಾಜ್ಯದಲ್ಲಿ ತೆಗೆದು ಹಾಕಲಾಗಿದೆ. ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿ ಒಟ್ಟು 68,12,712 ಮತದಾರರನ್ನು ತೆಗೆದು ಹಾಕಲಾಗಿದೆ. ಎಷ್ಟು? 68,12,711 ಮತದಾರರನ್ನು ತೆಗೆದು ಹಾಕಲಾಗಿದೆ. ಇದನ್ನು ಯಾವ ಒಂದು ತೆಗೆದು ಹಾಕಲೈತಂದ್ರ ಏನು SIR ಪ್ರಕ್ರಿಯೆ ಬಂದಿದಿಲ್ಲ, ಈ SIR ಪ್ರಕ್ರಿಯೆಯಿಂದ ಗುಜರಾತ್ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ನಿವ್ವಳ ಮತದಾರರ ಪಟ್ಟಿಯನ್ನು ತೆಗೆದು ಹಾಕಲಾಗಿದೆ. ಮತದಾರರಿಂದ ಹೆಸರನ್ನು ತೆಗೆದು ಹಾಕಲಾಗಿದೆ. ಎಷ್ಟಂದ್ರ ಸುಮಾರು 68,12,711 ಮತದಾರರನ್ನು ತೆಗೆದು ಹಾಕಲಾಗಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಭಾರತದ ಸಂವಿಧಾನದ 324ನೇ ವಿಧಿ ಎಷ್ಟು? ಭಾರತದ ಸಂವಿಧಾನದ 324ನೇ ವಿಧಿ ಮತ್ತು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆ. ಭಾರತ ಸಂವಿಧಾನದ ಎಷ್ಟನೇ ವಿಧಿ? 324ನೇ ವಿಧಿ ಮತ್ತು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 21(3)ನೇ ವಿಧಿಯ ಪ್ರಕಾರ ಯಾವುದೇ ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೆ ಯಾವುದೇ ರಾಜ್ಯದಲ್ಲಿ ದೇಶಾದ್ಯಂತ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಅಧಿಕಾರವನ್ನು ಚುನಾವಣಾ ಆಯೋಗ ಹೊಂದಿದೆ. ಅಂದ್ರೆ ಸಂವಿಧಾನದ 324ನೇ ವಿಧಿ ಮತ್ತು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 21(3)ನೇ ವಿಧಿ ಏನಾಯ್ತಂದ್ರ ಕೇಂದ್ರ ಚುನಾವಣಾ ಆಯೋಗವು ಯಾವುದೇ ಒಂದು ರಾಜ್ಯ ಸರ್ಕಾರದಾಗಲಿ ಯಾವುದೇ ಒಂದು ಅನುಮತಿಯನ್ನು ಪಡೆಯದೆ ದೇಶದಲ್ಲಿ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಒಂದು ಅಧಿಕಾರವನ್ನು ಹೊಂದಿದೆ. ಈ ಒಂದು ಕೇಂದ್ರ ಚುನಾವಣಾ ಅಧಿಕಾರಕ್ಕೆ ಯಾರು ಅಡ್ಡಿಪಡಿಸುವಂತಿಲ್ಲ ಎಂದು ಸಂವಿಧಾನದ 324ನೇ ವಿಧಿ ಮತ್ತು 1950 ಜನತಾ ಪ್ರಾತಿನಿಧ್ಯ ಕಾಯ್ದೆ ಏನಂದ್ರೆ ಒಂದು ಚುನಾವಣಾ ಆಯೋಗಕ್ಕೆ ಇದೊಂದು ಅಧಿಕಾರವನ್ನು ಕೊಟ್ಟಿದೆ. ಸ್ನೇಹಿತರೆ, ಇಲ್ಲಿವರೆಗೆ ಭಾರತದಲ್ಲಿ ಸುಮಾರು 13 ಬಾರಿ ತೀವ್ರ ಪರಿಷ್ಕರಣೆಗಳನ್ನು ನಡೆಸಲಾಗಿದೆ. ಎಷ್ಟು? ಸುಮಾರು 13 ಬಾರಿ ತೀವ್ರ ಪರಿಷ್ಕರಣೆಗಳನ್ನು ನಡೆಸಲಾಗಿದೆ. ಅದೇನಂದ್ರೆ 1957-56ರಲ್ಲಿ ಮೊದಲ ಪರಿಷ್ಕರಣೆ ನಡೆಸಲಾಯಿತು ಮತ್ತು ಕೊನೆಯದಾಗಿ 2004ರಲ್ಲಿ ನಡೆಸಲಾಗಿದೆ. ಈಗ 2025ರಲ್ಲಿ ಅಂದ್ರ 14ನೇ ತೀವ್ರ ಪರಿಷ್ಕರಣೆಯನ್ನು ಪ್ರಾರಂಭಿಸಲಾಗಿದೆ. ಇದು ದೇಶಾದ್ಯಂತ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ. ಒಟ್ಟಾರೆಯಾಗಿ 13 ಬಾರಿ
ತೀವ್ರ ಪರಿಷ್ಕರಣೆಯನ್ನು ಇಲ್ಲಿವರೆಗೆ ನಡೆಸಲಾಗಿದೆ. ಮೊದಲ ಬಾರಿಗೆ ನಡೆಸಿದ್ದು 1952, 56ರಲ್ಲಿ. ಸೊ ಹಾಗಾದ್ರೆ ಚುನಾವಣಾ ಆಯೋಗಕ್ಕೆ ಈ ಒಂದು ಅಧಿಕಾರ ಕೊಟ್ಟಂತ ವಿಧಿ ಯಾವುದಂದ್ರೆ 324ನೇ ವಿಧಿ ಮತ್ತು 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 21/3ನೇ ವಿಧಿಯ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗವು ಯಾವ ಅಧಿಕಾರ ಹೊಂದಿದೆ ಅಂದ್ರೆ ಯಾವುದೇ ರಾಜ್ಯದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಅಧಿಕಾರವನ್ನು ಚುನಾವಣಾ ಆಯೋಗ ಹೊಂದಿದೆ. ಓಕೆನಾ? ಹಾಗಾದ್ರೆ ಸ್ನೇಹಿತರೆ, ಈ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶವೇನು ಅಂದ್ರೆ ಈ ಎಸ್ಐಆರ್ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಏನಂದ್ರೆ ತ್ವರಿತ ನಗರೀಕರಣ, ಹೆಚ್ಚಿನ ಮಟ್ಟದ ವಲಸೆ, ಹೊಸ ಅರ್ಹ ಮತದಾರರ ಸೇರ್ಪಡೆ, ವರದಿಯಾಗದ ಸಾವುಗಳು ಮತ್ತು ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನು ತೆಗೆದುಹಾಕುವುದರಿಂದ ಚುನಾವಣಾ ಪಟ್ಟಿಯನ್ನು ಪರಿಷ್ಕರಿಸುವುದು ಈ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತು ನಮ್ಮ ತರಗತಿಯಲ್ಲಿ ನಾವು ಮುಖ್ಯವಾಗಿ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ನೋಡೋಣ. ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ. ಈ ಚಿತ್ರದಲ್ಲಿ ನೀವೇನು ಕಾಣಿಸ್ತಿದ್ರಲ್ಲ, ಇದು ಕೇಂದ್ರ ಚುನಾವಣಾ ಆಯೋಗದ ಲೋಗೋ ಆಗಿದೆ, ಲಾಂಛನ. ಇದು ಕೇಂದ್ರ ಚುನಾವಣಾ ಆಯೋಗದ ಲಾಂಛನ ಆಗಿದೆ. ಸ್ನೇಹಿತರೆ, 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗವನ್ನು ರಚಿಸಲಾಯಿತು. ಎಷ್ಟು? 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗವನ್ನು ರಚಿಸಲಾಯಿತು. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಯಾವುದು? ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷ ಘೋಷವಾಕ್ಯದೊಂದಿಗೆ ಮತದಾರರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅದೇ ರೀತಿ 2026ರ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಘೋಷವಾಕ್ಯ ಏನಂದ್ರ ನನ್ನ ಭಾರತ ನನ್ನ ಮತ. ಯಾವುದು? ನನ್ನ ಭಾರತ ನನ್ನ ಮತ. ಇದು ಏನಂದ್ರ 2026ರ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಒಂದು ಘೋಷವಾಕ್ಯವಾಗಿದೆ. ಯಾವುದು? ನನ್ನ ಭಾರತ ನನ್ನ ಮತ, ಮೈ ಇಂಡಿಯಾ ಮೈ ವೋಟ್ ಎಂಬುದು 2026ರ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಘೋಷವಾಗಿದೆ. ಹಾಗಾದರೆ ರಾಷ್ಟ್ರೀಯ ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಂದ್ರ ನವದೆಹಲಿಯಲ್ಲಿ ಕಂಡು ಬರ್ತದೆ. ಈ ಭಾರತದ ಚುನಾವಣಾ ಆಯೋಗ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಯಾವ ಸ್ನೇಹಿತರೆ? ಭಾರತದ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಹಾಗಾದ್ರೆ ಯಾವ ಒಂದು ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸಂಸ್ಥೆ ಎಂದು ಕರೀತಾರೆ ಅಂದ್ರೆ ಯಾವ ಒಂದು ಸಂಸ್ಥೆಯು ಸಂವಿಧಾನಕ್ಕ ಪ್ರಕಾರವಾಗಿ ವಿಧಿಗಳನ್ನು ಒಳಗೊಂಡಿರ್ತಲ್ಲ ಆ ಒಂದು ಸಂಸ್ಥೆಗೆ ಏನೆಂದು ಕರೀತಾರೆ ಅಂದ್ರೆ ಸಂವಿಧಾನಾತ್ಮಕ ಸಂಸ್ಥೆಗಳೆಂದು ಕರೀತಾರೆ. ಅದೇ ರೀತಿಯಾಗಿ ಸಂವಿಧಾನದ 324ರಿಂದ 329ನೇ ವಿಧಿಗಳು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ನೀಡುತ್ತವೆ. ಎಷ್ಟು? ಸಂವಿಧಾನದ 324ರಿಂದ 329ನೇ ವಿಧಿಗಳು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ನೀಡುತ್ತವೆ. ಅದೇ ರೀತಿಯಾಗಿ ಕೇಂದ್ರ ಚುನಾವಣಾ ಆಯೋಗದ ಕಟ್ಟಡದ ಹೆಸರೇನಂದ್ರ ನಿರ್ವಾಚನ ಸದನ. ಯಾವುದು? ಕೇಂದ್ರ ಚುನಾವಣಾ ಆಯೋಗದ ಕಟ್ಟಡವನ್ನು ನಿರ್ವಾಚನ ಸದನ ಎಂದು ಕರೆಯುತ್ತಾರೆ. ಓಕೆ ಸ್ನೇಹಿತರೆ, ಕೇಂದ್ರ ಚುನಾವಣಾ ಆಯೋಗ ರಚನೆಯಾಗಿದ್ದು 1950 ಜನವರಿ 25. ಜನವರಿ 25ರಂದು ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನಾಚರಣೆಯಿಂದ ಆಚರಿಸುತ್ತಾರೆ. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರ್ತದೆ. ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದು ಒಟ್ಟು ಅಂದ್ರೆ 324ರಿಂದ 329ನೇ ವಿಧಿಗಳು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಮಾಹಿತಿ ನೀಡುತ್ತದೆ. ಕೇಂದ್ರ ಚುನಾವಣಾ ಆಯೋಗದ ಕಟ್ಟಡದ ಹೆಸರೆಂದ್ರ ನಿರ್ವಾಚನ ಸದನ. ಸ್ನೇಹಿತರೆ, ಈ ಕೇಂದ್ರ ಚುನಾವಣಾ ಆಯೋಗದ ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನು ನೋಡೋಣ. ಈ ವಿಶೇಷ ಅಂಶಗಳು ಮುಂದೆ ಬರುವಂತಹ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಆಗುತ್ತೆ ಎಂದು ಹೇಳ್ಬೋದು. ಸ್ನೇಹಿತರೆ, ನಿಮಗೆಲ್ಲ ತಿಳಿದ ಹಾಗೆ ಸಂವಿಧಾನದ 324ನೇ ವಿಧಿಯು ಕೇಂದ್ರ ಚುನಾವಣಾ ಆಯೋಗದ ರಚನೆ ಬಗ್ಗೆ ತಿಳಿಸುತ್ತದೆ. ಮತ್ತು ಈ ಕೇಂದ್ರ ಚುನಾವಣಾ ಆಯೋಗವು ಮುಖ್ಯವಾಗಿ ತ್ರಿಸದಸ್ಯ ಪೀಠವಾಗಿದೆ. ಯಾವುದು? ಕೇಂದ್ರ ಚುನಾವಣಾ ಆಯೋಗವು ಮುಖ್ಯವಾಗಿ ತ್ರಿಸದಸ್ಯ ಪೀಠವಾಗಿದೆ. ಹಾಗಾದ್ರೆ ತ್ರಿಸದಸ್ಯ ಪೀಠದಲ್ಲಿ ಯಾರು ಇರ್ತಾರೆ ಅಂದ್ರೆ ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇಬ್ಬರು ಇತರ ಆಯುಕ್ತರು ಇರ್ತಾರೆ. ಆದ್ದರಿಂದ ಇದನ್ನು ತ್ರಿಸದಸ್ಯ ಪೀಠ ಎಂದು ಕರೆಯುತ್ತಾರೆ. ಯಾರು? ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ ಮತ್ತು ಇಬ್ಬರು ಇತರ ಆಯುಕ್ತರಿರ್ತಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಯಾರು? ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಇತರ ಆಯುಕ್ತರುಗಳನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಈ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳು. ಎಷ್ಟು? ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಅಧಿಕಾರಾವಧಿ ಎಷ್ಟು ವರ್ಷಗಳಂದ್ರ 6 ವರ್ಷ ಅಥವಾ 65 ವರ್ಷಗಳು. ಸ್ನೇಹಿತರೆ, ಈ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಪ್ರಮುಖವಾದ ಕಾರ್ಯ ಏನೆಂದರೆ ಕೇಂದ್ರ ಚುನಾವಣಾ ಆಯೋಗವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ,
ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸ್ಥಾನಗಳಿಗೆ ಏನಂದ್ರ ಚುನಾವಣೆ ನಡೆಸುತ್ತದೆ. ಇಲ್ಲಿವರೆಗೆ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಯಾವ ಸ್ಥಾನಗಳಿಗೆ ಎಲೆಕ್ಷನ್ ಅಂದ್ರೆ ಚುನಾವಣೆ ನಡೆಸುತ್ತದೆ ಅಂದ್ರೆ ಇದು ರಾಷ್ಟ್ರಪತಿ ಚುನಾವಣೆಯನ್ನು ನಡೆಸುತ್ತದೆ, ಉಪರಾಷ್ಟ್ರಪತಿಗಳಿಗೆ ಚುನಾವಣೆಯನ್ನು ನಡೆಸುತ್ತದೆ, ಲೋಕಸಭೆಗಳಿಗೆ ಚುನಾವಣೆಯನ್ನು ನಡೆಸುತ್ತದೆ ಮತ್ತು ರಾಜ್ಯಸಭೆಗಳಿಗೆ ಚುನಾವಣೆ ನಡೆಸುತ್ತದೆ, ವಿಧಾನಸಭೆಗಳಿಗೆ ಚುನಾವಣೆ ನಡೆಸುತ್ತದೆ ಮತ್ತು ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಸುವ ಜವಾಬ್ದಾರಿಯನ್ನು ಯಾವುದಂದ್ರೆ ಕೇಂದ್ರ ಚುನಾವಣಾ ಆಯೋಗ ಹೊಂದಿದೆ. ಅಷ್ಟೇ ಅಲ್ಲದೆ ಸಂವಿಧಾನದ 325ನೇ ವಿಧಿ ಅನ್ವಯ ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಯಾವುದು ಸಂವಿಧಾನದ 325ನೇ ವಿಧಿ ಅನ್ವಯ ಕೇಂದ್ರ ಚುನಾವಣಾ ಆಯೋಗವು ಏನ್ ಮಾಡ್ತಂದ್ರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಸಂವಿಧಾನದ 326ನೇ ವಿಧಿಯು ವಯಸ್ಕ ಮತದಾನ ಪದ್ಧತಿಗೆ ಸಂಬಂಧಿಸಿದೆ. ಯಾವುದು ಸಂವಿಧಾನದ ಎಷ್ಟನೇ ವಿಧಿಯು ವಯಸ್ಕ ಮತದಾನ ಪದ್ಧತಿಗೆ ಸಂಬಂಧಿಸಿದೆ ಅಂದ್ರ 326ನೇ ವಿಧಿಯು ವಯಸ್ಕ ಮತದಾನದ ಪದ್ಧತಿಗೆ ಸಂಬಂಧಿಸಿದೆ. ಸ್ನೇಹಿತರೆ, ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಮಾಡುವ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಗಿದೆ. ಪ್ರಸ್ತುತ ಮತದಾನದ ವಯಸ್ಸು ಎಷ್ಟಂದ್ರ 18 ವರ್ಷ. ಇದನ್ನು 61ನೇ ತಿದ್ದುಪಡಿಯ ಮೂಲಕ 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಸ್ನೇಹಿತರೆ, ಇವತ್ತಿನ ತರಗತಿ ನಾನು ಇನ್ನು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಈ ಒಂದು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಸವಿಸ್ತರವಾದ ವಿಸ್ತಾರ ನೀಡುತ್ತೇನೆ. ಅದು ಕೇಂದ್ರ ಚುನಾವಣಾ ಆಯೋಗದ ಕಾರ್ಯಗಳೇನು ಮತ್ತು ಅದರ ಕರ್ತವ್ಯಗಳೇನೆಂಬುದು ಮುಂದಿನ ತರಗತಿಯಲ್ಲಿ ನೋಡೋಣ. ಸ್ನೇಹಿತರೆ, ಇವರೇನು ಚಿತ್ರದಲ್ಲಿ ಕಾಣಿಸ್ತಿದಾರಲ್ಲ, ಇವ್ರು ಯಾರಂದ್ರ ಸುಕುಮಾರ ಸೇನಾ. ಈ ಚಿತ್ರದಲ್ಲಿ ಏನು ಕಾಣಿಸ್ತಿದ್ದಾರಲ್ಲ, ಇವರು ಸುಕುಮಾರ ಸೇನಾ. ಇವರು 1898ರಿಂದ 1963ರವರೆಗೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಾರೆ. ಯಾರು? ಸುಕುಮಾರ ಸೇನ್ ಅವರು. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಅಂದ್ರೆ ಸುಕುಮಾರ ಸೇನಾ. ಈ ಚಿತ್ರದಲ್ಲಿ ನೀವೇನ್ ನೋಡ್ತಿದ್ರಲ್ಲ, ಇವರೇ ಸುಕುಮಾರ ಸೇನಾ. ಇವರು 1898ರಿಂದ 1963ರವರೆಗೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ನೀವು ಏನ್ ನೋಡ್ತಿದ್ರಲ್ಲ, ಇವ್ರು ಯಾರಂದ್ರೆ ವಿ.ಎಸ್. ರಮಾದೇವಿ. ಈ ಚಿತ್ರದಲ್ಲಿ ನೀವು ನೋಡ್ತಿರೋದು ವಿ.ಎಸ್. ರಮಾದೇವಿ. ಇವರು ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ವಿ.ಎಸ್. ರಮಾದೇವಿ. ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತೆ ವಿ.ಎಸ್. ರಮಾದೇವಿ. ಇವರು 1934ರಿಂದ 2013ರವರೆಗೆ ಸಾರಿ ಸ್ನೇಹಿತರೆ, ಇದು ಇವರು 1934ರಲ್ಲಿ ಜನಿಸಿ 2013ರಲ್ಲಿ ನಿಧನ ಹೊಂದಿದ ಡೇಟ್ ಆಗಿರ್ಬೋದು ಆಗಿದೆ. ಫಸ್ಟ್ ವುಮನ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಓಕೆ, ಇವರು ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತೆ ಯಾರು? ವಿ.ಎಸ್. ರಮಾದೇವಿ. ಓಕೆ ಸ್ನೇಹಿತರೆ, ಇಲ್ಲೇ ನೀವು ನೋಡ್ತಿದ್ರಲ್ಲ, ಇವರು ಯಾರಂದ್ರ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಂತ ಜ್ಞಾನೇಶ್ ಕುಮಾರ್ ಅವರು. ಯಾರು? ಇವರು ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದಂತ ಜ್ಞಾನೇಶ್ ಕುಮಾರ್ ಅವರು. ಓಕೆ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ವಿಶೇಷವಾಗಿ SIR ಪ್ರಕ್ರಿಯೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡಿದೀವಿ. ಸೊ ಈ ಒಂದು ತರಗತಿಯಲ್ಲಿ ಇನ್ನೂ ನಾವು ಚುನಾವಣಾ ಆಯೋಗದ ಬಗ್ಗೆ ಹೇಳಬೇಕಾಗಿತ್ತು. ಆದರೆ ಮುಂದಿನ ತರಗತಿಯಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಒಂದು ಸಪರೇಟ್ ತರಗತಿಯನ್ನು ಮಾಡ್ತೇನೆ, ಕ್ಲಾಸ್ ಮಾಡ್ತೇನೆ. ಅಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತೇನೆ. ಸ್ನೇಹಿತರೆ, ನಮ್ದೊಂದು ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದರಲ್ಲಿ ಸುಮಾರು 60,000ಕ್ಕಿಂತ ಹೆಚ್ಚು ಜನ ಈಗಾಗಲೇ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 10 ಗಂಟೆಗೆ ವಿಶೇಷ ಕ್ವಿಜ್ಗಳು ನಡೆಸಲಾಗುತ್ತದೆ. ಅದೇ ರೀತಿಯಾಗಿ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಎಂಬ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅಲ್ಲಿ ಕೂಡ ವಿಶೇಷವಾದ ಮಾಹಿತಿಯನ್ನು ನೀಡುತ್ತೇನೆ. ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ಗೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯ ನಾನು ಒಂದು ವಿಶೇಷ ತರಗತಿಯನ್ನು ಕ್ಲಾಸ್ ತೆಗೆದುಕೊಂಡಿದ್ದು SIR ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಇನ್ನೂ ಯಾರಾದರೂ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ. ಇಲ್ಲಿವರೆಗೆ ತರಗತಿಯನ್ನು ಕೇಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.